ವಿಪಕ್ಷ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಮೋದಿ ಸರ್ಕಾರದ 10 ವರ್ಷಗಳಲ್ಲಿ 89 ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿವೆ. 22 ಲಕ್ಷ ವಿದ್ಯಾರ್ಥಿಗಳ ಪರಿಶ್ರಮ ದುಡ್ಡು ವ್ಯರ್ಥ ಆಗಿದೆ. ಪೇಪರ್ ಲೀಕ್ ಅಕ್ರಮಗಳು ಬಿಜೆಪಿಯ ಹಾಲ್ ಮಾರ್ಕ್ ಇದ್ದಂತೆ. ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಫಿಯಾಗಳಿವೆ. ಬಿಜೆಪಿಯಿಂದ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಅಂತ ಟ್ವೀಟ್. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೆದವು. ಕಾಂಗ್ರೆಸ್ ಮತ್ತು ಎನ್ಡಿಎ ನಾಯಕರುಗಳ ಮಧ್ಯೆ. ಸಚಿವ ಸಂತೋಷ್ ಲಾಡ್ ಇವೆಲ್ಲ ಕಾಮನ್ನು. ಮೋದಿ ಅವರು ದೇಶದಲ್ಲಿ ದೇವರು, ಅವ್ರ ಮಾತು ಕೇಳ್ಕೊಂಡು ಹೋಗಬೇಕು, ಅವರಿಗೆ ಜೈ ಅನ್ನಬೇಕು ಅಂದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದಲ್ಲಿ ಎಷ್ಟು ಸಲ ಮುಂದಾಕಿದ್ದೀರಿ ಎಕ್ಸಾಮು, ಒಂದು ಕೆಪಿಎಸ್ಸಿ ಸಂಸ್ಥೆ ಸರಿ ಮಾಡೋದಕ್ಕಾಗಲಿಲ್ಲ. ಕೆಪಿಎಸ್ಸಿ ಬಗ್ಗೆ ಜನ ಯಾವ ರೀತಿ ಮಾತಾಡ್ತಾರೆ, ಅದು ಹಾಳಾಗಿದ್ದೇ ಕಾಂಗ್ರೆಸ್ನಿಂದ ಅಂದ್ರು. ಡಾಕ್ಟರ್ ಎಂ.ಸಿ. ಸುಧಾಕರ್ ಮಾತಾಡಿದ್ದಾರೆ. ಮಾಜಿ ಡಿಸಿಎಂ ಶಾಸಕ ಅಶ್ವಥ್ ನಾರಾಯಣರ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸುರಣಿಕೆ, ಈ ಪತ್ರಿಕೆ ಸುರಣಿಕೆಗಳು ಇದಕ್ಕೆ ಏನು ಲೆಕ್ಕಲ್ಲ, ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ನೆಕ್ಸ್ಟು ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಾಡ್ಬೋದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡಿಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ ಮೇಲೆ ಈಗ ಮತ್ತೆ ಒಂದು 2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೇನೂ ನಡೀತತೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು, ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಲಕ್ಷಾಂತರ ಜನ ರೀಡು ಮಾಡಿಕೊಟ್ಟಂಥ ವ್ಯಕ್ತಿನ ತಗೊಂಡು KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ರಾಜಸ್ಥಾನದಲ್ಲಿ ಏನೊಂದು ಹೊರಗಡೆ ಲೀಕ್ ಆಗಿದೆ, ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ
ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಮಕ್ಕಳು ಅವರಿಗೆ ಒಂದು ದೊಡ್ಡ ಆಘಾತಕಾರಿ ವಿಚಾರ. ಆತಂಕ ಇಲ್ಲ ಅಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪ್ರತಿ ವರ್ಷ ಈ ರೀತಿ ಆಗ್ತಾ ಹೋದರೆ ನಾಳೆ ಇದು ನೀಟ್ ಪರೀಕ್ಷೆಗಳನ್ನು ನಾವು ನಡೆಸಬೇಕಾ ಬೇಡವಾ, ಈ ನೀಟ್ ವ್ಯವಸ್ಥೆ ಮುಂದುವರಿಬೇಕಾ ಬೇಡವಾ? ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಒಂದು ರೆಸೊಲ್ಯೂಷನ್ ಮಾಡಿ ನೀಟನ್ನು ರದ್ದು ಮಾಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಇನ್ನಾದರೂ ತಮ್ಮ ವೈಫಲ್ಯಗಳನ್ನು ಒಪ್ಕೊಂಡು ಇದು ಪರೀಕ್ಷೆ ನಡೆಸಲಿಕ್ಕೆ ಕಷ್ಟ ಸಾಧ್ಯ. ಇಷ್ಟು ದೊಡ್ಡ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಉತ್ತರ ಕೊಡಬೇಕಾಗುತ್ತೆ. BJP ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಇವತ್ತು ಅವರೇ ಬಹುಶಃ ಅವರ ಮಂತ್ರಿಗಳ ರಾಜೀನಾಮೆ ಕೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ BJP ಮುಖಂಡರೇ ಅವರ ಕೇಂದ್ರದ ಮಂತ್ರಿಯ ರಾಜೀನಾಮೆಯನ್ನು ಕೋರಿದ್ರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪರೀಕ್ಷೆಗಳು ಇವತ್ತು ಪಾರದರ್ಶಕವಾಗಿ ಆಗಬೇಕು, ಯಾವುದೇ ರೀತಿ ಗೊಂದಲಗಳು ಅವಕಾಶ ಇಲ್ಲದೆ ಆಗಬೇಕು ಅಂತಕ್ಕಂಥದ್ದು, ಮಕ್ಕಳು ಪದೇ ಪದೇ ಪರೀಕ್ಷೆ ಮಾಡ್ತಕ್ಕಂಥದ್ದು ಒಂದು ತೊಂದರೆಯಿಂದ ತಪ್ಪಿಸ್ತಕ್ಕಂಥ ಕೆಲಸ ಆಗಬೇಕು. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ವರದಿ ಹಿನ್ನೆಲೆಯಲ್ಲಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ. ಅದ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆ ಆಗಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.